ತೇಜು ಅವರೇ ಔಟ್ ಆಫ್ ಫ್ರೇಮ್ ಆಗ್ತೇವೆ ಮಹಾಪ್ರಭುಗಳು. ನಿಮ್ಮ ತಲೆಯಲ್ಲಿ ಕಿಚ್ಕಿಚಿದೆ. ಹೇಮಂತ ಸೈಡ್ ಬಾ. ಸೈಡ್ ಬಾ. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು. ಅರ್ಧ ಗಂಟೆ ಅದೇ ಆಗ್ತಾ ಇದ್ರಲ್ಲ ನೋಡಿ ಬೇಜಾರಾಗ್ತೈತೆ. ಮುಸ್ತಾಫ್ ವಿಡಿಯೋ ಮಾಡ್ತಿದ್ರು ಅಣ್ಣ. ಫೋಟೋಗ್ರಾಫರ್ ಕಾಣಿಸ್ತಿಲ್ಲ. ಇಲ್ಲ ಮುಸ್ತಾಫ ನಂದೀಶ್ ಬಗ್ಗೆ ಏನಾದ್ರು ಗೊತ್ತಾ ನಿಂಗೆ? ಸ್ವಲ್ಪ ಹೇಳು. ಗೊತ್ತು ನನಗೆ. ತುಂಬಾ ಮಾತಾಡೋರು ಏನ್ ಬಗ್ಗೆ ಏನು ಅದ್ರ ವಿಶೇಷತೆ ಏನು? ಅದ್ರ ವಿಶೇಷತೆ ಅಷ್ಟೊಂದೆಲ್ಲ ಏನಿಲ್ಲ. ಪೊದೆ ಇಷ್ಟ ಆಗಿರೋ ಜಾಗ ಅಷ್ಟೇ ಅದು. ಪೊದೆ ಪ್ರೇಮಿಗೆ ಇಷ್ಟ ಆಗಿರೋ ಜಾಗ ಆದ್ರೆ ನಾನಂತೂ ಬಂದಿಲ್ಲ ಇಲ್ಲಿ. ಬಟ್ ನಾವು ಇಲ್ಲೊಂದು ಸ್ವಲ್ಪ ಚೆನ್ನಾಗಿದ್ದಾರೆ. ಬನ್ನಿ ಹಂಗೆ ಬನ್ನಿ ಯಾರಂತ ತೋರಿಸ್ತಿಲ್ಲ. ಗೋಳಿ ಮಗನೇ ಬಂದಿದ್ದೆ ತಾನೆ ಇಲ್ಲಿ. ಯಾವಾಗ ಬಂದಿದ್ದೆ? ರಾತ್ರಿ ಬಂದಿದ್ದಪ್ಪ. ನಿನ್ನೆ ರಾತ್ರಿ ನರಸಿಂಹರಾಜು ಬಳ್ಳಾಪುರ. ಸೊ ನಮ್ಮ ಕಿರಣ್ ಅವ್ರದ್ದು ಬ್ಲಾಗು ನಂದಿ ಹಿಲ್ಸ್ದು ಇಲ್ಲಿಗೆ ಎಂಡ್ ಆಗ ಸೆಕೆಂಡ್ ಹಾಫ್. ನೆಕ್ಸ್ಟ್ ಎಂಜಾಯ್ಮೆಂಟ್ ಈಶಾ ಫೌಂಡೇಶನ್ ಅಲ್ಲಿ. ಅಲ್ಲಿ ನೋಡೋಣ ಏನೇನ್ ಮಾಡ್ತಾನೆ. ಮೇನ್ ಅಲ್ಲಿ ಇದಾರೆ ನೋಡ್ರಿ, ಸೈಡ್ ಬನ್ನಿ. ಅಲ್ಲಿ ಒಬ್ಬ ಕ್ಯಾಮ್ರಾ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಅವನು. ನೆಕ್ಸ್ಟ್ ಈಶಾ ಫೌಂಡೇಶನ್ ಮೀಟ್ ಆಗೋಣ ಬನ್ನಿ. ನೆಕ್ಸ್ಟ್ ಈಶಾ ಫೌಂಡೇಶನ್ ಅಲ್ಲಿ ಮೀಟ್ ಆಗೋಣ. ನೆಕ್ಸ್ಟ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿ ಇವತ್ತು ನಂದಿ ಹಿಲ್ಸಿಗೆ ಬಂದಿದೀವಿ. ಇವನು ಡ್ರೈವರ್, ನಮ್ ಡ್ರೈವರ್ ಇವನು ನಮ್ ಡ್ರೈವರು. ನಾನ್ ಬಂತಾ ಇದ್ದೀನಿ ಬೈಕ್ ಡ್ರೈವರ್ ಇವನು. ನಂದಿ ಹಿಲ್ಸಿಗೆ ಕರ್ಕೊಂಡು ಹೋಗೋ ಅಂದ್ರೆ 12 ಕಿಲೋಮೀಟರ್ ಮುಂದೆ ಕರ್ಕೊಂಡು ಹೋಗೋನೆ. 12 ಕಿಲೋಮೀಟರ್ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ಅವ ಅಂಕಲ್ ಮೂವರು ಅಂಕಲ್ ಕೇಳ್ತೀವಿ. ಹೆಂಗೆ ನಂಗೆ ಉರ್ದೋಗ್ಬಿಟ್ಟೈತೆ. ಇವನ್ ಬೇರೆ ರೋಡು ಒಂದು ಗಾಡಿ ಓಡಿಸ್ತಾನೆ ಸರಿಯಾಗಿ ಅಂದ್ರೆ ಗಾಡಿನೂ ಸರಿಯಾಗಿ ಓಡಿಸ್ತಿಲ್ಲ. ಅವ್ನು ಎಗ್ರಿಸ್ಬಿಡ ಒಂದು. ನಾನು ಅಜ್ಜಿ ಅವ್ನ ತಲೆ ಮೇಲೆ ಕೂತ್ ಬಿಡಬೇಕಿತ್ತು. ಅಂಕು ಎಗ್ರಿಸ್ಬಿಟ್ಟ ಅವನೇ. ಬ್ಯಾಗ್ ಬೇಕಾ ಮುಂದೆ ಬರ್ಬೇಡ್ರಲ್ಲೇ. ಮಾಡಿಲ್ವೇನೋ ಅಲ್ಲ, ಒಂದು ಕಂಟೆಂಟ್ ಒಂದು ಬಂದಿತ್ತು. ಆದೇಶ ಹಾಳು ಮಾಡ್ಬಿಡ. ಇಲ್ಲೋ ಅವನು ರಾಖಿ ಬಂದ್ಬಿಟ್ಟು ಜಿಪ್ ಹಾಕಿರ್ಲಿಲ್ಲ. ಅವನು ನಿಧಾನಕ್ಕೆ ಬಾ ಜಿಪ್ ಹಾಕಿರ್ಲಿಲ್ಲ. ಏನಕ್ಕೋ ಜಿಪ್ ಹಾಕಿಲ್ಲ? ನೀನ್ ರೆಸ್ಟ್ ರೂಮ್ಗೂ ಹೋಗಿಲ್ವಲ್ಲ, ಏನಕ್ಕೋ ಜಿಪ್ ಹಾಕಿಲ್ಲ ನೀನು? ಏನ್ ಮಾಡಕ್ ಏನೋ ಇರುತ್ತೆ, ಅದೆಲ್ಲ ವಿಷಯ ಅಲ್ಲ. ಆಗಂಡಿನೇ ಜಿಪ್ಪು ನೋಡ್ರ, ಜಿಪ್ ಹಾಕಿಲ್ಲ. ಈ ನನ್ ಮಗ ಮಾಡಿದ ಕೆಲ್ಸಕ್ಕೆ ಇವನು ವಿಡಿಯೋ ಮಾಡ್ತಾನೆ ಅಂತ ಈ ನನ್ ಮಗ ನೋಡ್ರೆ ಪಾಸ್ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತವನೆ. ಈ ನನ್ನ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾನು ಜೀವ ಒಂದು ಬ್ಲಾಗ್ ಮಾಡಕ್ ಬಿಡ್ತೀರಾ ನೀವು? ಬ್ಲಾಗ್ ಮಾಡಕ್ ಬಿಡ್ತೀರಲ್ರ ನೀವಲ್ಲ? ನೋಡಿ ಯಾವ್ದೋ ಕರ್ಕೊಂಡು ಓಡಾಯ್ತಾರಲ್ಲ, ಲೆಗಿನ್ಸ್ ಹಾಕೊಂಡು ಓಡಾಯ್ತಾರ. ಇವನಾಗ ನಂಜಣ್ಣ ಹಂಗಾಡ್ತಾನ. ಏನ್ರಿ ನೋಡ್ತೀರ ನಂದು? ಏನ್ರಿ ಮೀಡಿಯಾ ಪಕ್ಕ ಲೋಕಲ್
ಪೊಲೀಸ್ಗೆ ಕೊಡ್ತೀಯ ಪೊಲೀಸ್ಗೆ ಈ ಡೈಲಾಗ್ಗಳ ಬಂದ್ಬಿಟ್ಟು ಕೇಳೋ ಜಾಗ ಮಾತ್ರ ಎಲ್ಲ ಹಿಂಗೆ ಇರ್ತವೆ. ಹೌದ್ರಿ, ಅದು ಪಕ್ಕನೇ, ಅದು ನಾನು ಒಪ್ಕೊಳ್ತೀನಿ. ಆದ್ರೆ ಸೀರಿಯಸ್ ಆಗಿ ಗೊತ್ತೇ ನಾನು ಇನ್ನ ನಂದಿ ನೋಡ್ಬಿಟ್ರೆ ಇದೆಲ್ಲ ನೋಡ್ಬಿಟ್ರೆ ನಾವು ಅನ್ಸುತ್ತೆ ಹಂಗೈತೆ ನನಗೆ. ಅಯ್ಯೋ ದೇವರೇ, ಸದ್ಯ ಬಂದ್ಬಿಟ್ರೆ ನಿಜ ಬೇರೆ ನಾನು ಒಬ್ಬರು ವೇಸ್ಟು, ಯಾವನೂ ಸರಿಯಿಲ್ಲ. ಒಂದೇ ಒಂದು ಬ್ಲಾಗ್ ಮಾಡ್ರು ಅಂದ್ರೆ ಅಲ್ಲೋಡಿ ಸೆಂಟ್ರಲ್ ಜಿಗಿ ಜಿಗಿ ಅಂತ ನೋಡಿ, ಜಿಪ್ಪಿನ ಸ್ಟಾರು, ಜಿಪ್ ಹಾಕಿದ್ರೆ ಇರೋ ಸ್ಟಾರು. ಅವ್ ಆಂಟಿ ರೀಲ್ಸ್ ಮಾಡ್ತಿದ್ರು, ಮಿಸ್ ಆಗಿ ಅಲ್ಲಿ ಬಂದ್ಬಿಟ್ಟವ ಅವನು. ಏನಾದ್ರು ಟ್ರೋಲ್ ಆದ ಸಕ್ಕತ್ತಾಗಿ ಆಗ್ತದೆ ಅವ್ನು ಪಕ್ಕ ಟ್ರೋಲಿಂಗ್ ಪೀಸೆ. ಜಿಪ್ ಬೇರೆ ಹಾಕಿಲ್ಲ. ನೀನು ಪಾಸ್ ಬ್ಯಾಗ್ 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 ಗಾಡಿ ಯಾರ್ದು ಗಾಡಿ ಅಂತ ಗೊತ್ತಿಲ್ಲ, ಒಟ್ನೆಲ್ಲ ಐತೆ. ಆನ್ ಆಗೈತೆ ವಿಡಿಯೋ ಆನ್ ಮಾಡಿಲ್ಲ ಅಂದ್ರೆ ಏನಕ್ಕೂ ಲೈಕ್ ವೇಸ್ಟ್ ಆಗ್ತೈತಿ. ಅವ್ರ 3 ಜನದ ಬಗ್ಗೆ ಹೇಳ. ಹಿಂದೆ ವಿಶ್ವನಾಥ್ ಅಂತ ಹೆಸರಿಗೆ ಮಾತ್ರ ವಿಶ್ವನಾಥ್, ಏನಕ್ಕೂ ಯೂಸ್ ಇಲ್ಲ. ಸುಮ್ಮನೆ ನಮ್ಮನ್ನೇ ಸಿಗಾಕ್ಸ್ತಾನೆ. ವಿಡಿಯೋನ ಸ್ಟೋರಿಗೆ ಸ್ಟೇಟಸ್ ಅದ್ರಲ್ಲಿ ಬೇರೆ ನಮ್ಮ ಬಾಸ್ ಅವರು ಲೈಕ್ ಬೇರೆ ಕೊಟ್ಬಿಟ್ಟು ನಮ್ಗೆ ಹಂಗೆ ಕೂರಿಸ್ತಾರೆ, ನಮ್ಗೆ ಹಾಕೊಂಡು ಗೆಲ್ತಾರೆ. ಇಲ್ಲಿ ಏನನ್ ಮಗ ಇಲ್ಲಿ ಅಲ್ಲಿ ನೋಡಿ ಏನ್ ಮಾಡ್ತಾನಂತ ಪದಗೈತೆ ಪದಗೆ ಪೊದೆಗೋಯ್ತಾನೆ. ಯಾರು ಗೊತ್ತಾ? ಅವಾಗಲೇ ನೋಡೋರಲ್ಲ ಅಲೋಕ್ ಅಂತ. ಬಿಡಿ ಸೋಮಿ ಆಯ್ತು. ಇಟ್ಕೊಂಡು ನಾನು ಕೈಲಿ ಆಯ್ತಿಲ್ಲ ಗುರು. ಹೇಳಿಲ್ವಾ ಪಕ್ಕ ನನ್ನ ಮಗ ಇಂಟ್ರೋ ಕೊಡ್ತಾ ಇರೋದು ನಾನು. ಮಿಸ್ಟರ್ ಪದೇರಾಜ ಎರಡು ಕರಿ ನಾಯಿ ಮಿಸ್ ಆಗಿರೋದು ಇವತ್ತು. ಅವ್ರಿಗಿಲ್ಲ ರೆಡಿ ಹೋಗಿಬಿಟ್ಟೆ. ಆಮೇಲೆ ಇರು ನೋಡೋಣ. ಅವ್ರು ಪ್ರೈವಸಿ ಬೇಕು ಅನ್ಕೊಂತೀನಿ. ಆ್ಯಕ್ಚುಲಿ ಎಲ್ಲ ಸಪ್ರೇಟಾಗಿ ಹೋಗ್ಬೇಕು. ಯಾವ್ದಾದ್ರು ಸಂಧಿ ಒಳಗೆ ಕಳಿಸ್ಬಿಡೋಣ. ಕ್ಲಾರಿಟಿ ಸಿಗಲ್ಲ ನನಗೂ ಗೊತ್ತು. ಬಾ ಅವ್ರಿಗೆ ಪ್ರೈವಸಿ ಬೇಕು ಅನ್ಕೊಂತೀನಿ. ಆ್ಯಕ್ಚುಲಿ ಅಲ್ಲಿಗೆ ಹಾಕ್ಬಿಡೋಣ ಅಂದ್ಕೊಂಡಿದ್ದೀವಿ. ಏನೋ ಅಲಕ್ಕನ ಬಗ್ಗೆ ಅಲಕ್ಕುನ್ಗೆ ಹೇಳ್ತಾ ಇರೋದು. ಅಲಕ್ಕು ಫಸ್ಟ್ ಅಲ್ಲಿ ಹಿಂದೆ ಹುಡುಗಿ ಮೇಲೆ ಒಂದು ಸ್ವಲ್ಪ ಕಣ್ಣಿದೆ. ಇಲ್ಲ ವೈಟ್ ಏನಂತ ಅವ್ರಿಗೆ ಮಸ್ತಾಗಿಲ್ಲ. ಸುಮ್ಮನೆ ಚೆನ್ನಾಗೇ ಇದೆ. ಸುಮ್ಮನೆ ಆಯ್ತು ಹೇಳು. ಆಯ್ತು
ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ಕೊಂಡು ಹುಡುಗಿರಾಗೆಲ್ಲ ಪೀಸಾಗಿ ಮಾತಾಡ್ಕೊಂಡು ಹಿಂಗೆ ಜಾಲಿಯಾಗಿರ್ಬೇಕು. ಬಗ್ಗಿಸ್ಬೇಕು. ಹಾಯ್ ಹಲೋ ವೆಲ್ಕಮ್ ಟು KK ಫನ್ ಬ್ಲಾಗ್ಸ್. ಇವಾಗ ಎಲ್ಲಿದ್ದೀವಿ ಅಂದರೆ ಈಶಾ ಫೌಂಡೇಶನಲ್ಲಿದ್ದೀವಿ. ನಮ್ಮ ಬಾಸ್ನ ನೋಡೋಕೆ ಬಂದು ನಮ್ಮ ಸ್ಟಾರು ತೇಜ್ ಅವರು ಮಾತಾಡ್ತಾರೆ. ಇನ್ನೆಲ್ಲ ಬಂದವು ತುಂಬ ನೆಮ್ಮದಿ ಅನಿಸುತ್ತೆ. ಅವಾಗಿನ ಮುಖ ನೋಡಿದ್ರೆ ಸಾಕು, ಎಲ್ಲ ನಾವು ಏನೇನು ಇರುತ್ತೆ ಮನ್ಸಲ್ಲಿ ಅವೆಲ್ಲ ಹೋಗ್ಬಿಡುತ್ತೆ. ಸಡನ್ನಾಗಿ ಸೆಂಟಿಮೆಂಟ್ ಏನು ಮಾತಾಡ್ತಾನೆ. ಇಲ್ಲ ಮನ್ಸಿಗೆ ನಾನು ಹೆಂಗೆ ಅದು ಅವಾಗಿನ ನಾವು ತುಂಬ ಇದಾಗಿ ತಗೊಂಡ್ಬಿಟ್ಟಿದ್ವಿ. ಅದಕ್ಕೆ ನಮ್ಮ ಬಾಸ್ ಅಲ್ವಾ. ಬಾಸ್ ಏನು ಇನ್ನೊಂದು ಯಾವತ್ತೇ ಎಲ್ಲೇ ಆದರೂ ಯಾವ ಪ್ಲೇಸ್ ಅಂತ ಯೋಚನೆ ಮಾಡಬೇಡಿ, ಯಾರ ಜೊತೆ ಹೋಗ್ತಿದ್ದೀರಾ ಅದನ್ನ ಯೋಚನೆ ಮಾಡಿ. ಆ ಮೂಮೆಂಟ್ಸು, ಆ ಪ್ಲೇಸಲ್ಲಿ ಅವ್ರ ಜೊತೆ ಸ್ಪೆಂಡ್ ಮಾಡಿ ಟೈಮು, ಆ ಮೆಮೊರೀಸ್ ಏನಿದೆ ಅದು ಮಾತ್ರ ಕೊನೆವರೆಗೂ. ಬ್ಯೂಟಿಫುಲ್ ಮೆಸೇಜು ಸರ್. ತೇಜು ನೋಡ್ರಿ, ತೇಜು ಥರ ಎಕ್ಸ್ಪೀರಿಯನ್ಸ್ ಆಗಬೇಕು ನಿಮಗೂ. ತೇಜು ಎಕ್ಸ್ಪೀರಿಯನ್ಸ್ ಪರ್ಸನ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗೈತಿ.